ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಈ ಬಡವನ ಯೂಟ್ಯೂಬ್ ಚಾನಲ್ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್ ಟೋಟಲ್ ಯೂಟ್ಯೂಬ್ನಿಂದ ನಾನು ಎಷ್ಟು ಅರ್ನ್ ಮಾಡಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಅಂದರೆ ಈ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್ ನಾನು ಕ್ರಿಯೇಟ್ ಮಾಡಿದೆ ಅಂದರೆ ಯೂಟ್ಯೂಬ್ನಲ್ಲಿ ಎಷ್ಟು ನಾನು ಅರ್ನಿಂಗ್ ಮಾಡಿದ್ದೀನಿ. ನಾನು ಯೂಟ್ಯೂಬ್ ಇಷ್ಟು ದಿನದ ಕಾಲ ನಾನು ಎಷ್ಟು ಅರ್ನಿಂಗ್ ಮಾಡಿದ್ದೀನಿ ಲೈಫ್ ಟೈಮ್. ಅಂದರೆ ನನ್ನೊಂದು ಯೂಟ್ಯೂಬ್ ಚಾನಲ್ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್ ನಾನು ಈ ಜರ್ನಿ ಏನು ಮಾಡಿದಿಲ್ಲಲ್ಲ, ಈ ಜರ್ನಿಯಲ್ಲೇ ನಾನು ಯೂಟ್ಯೂಬ್ನಿಂದ ಅಂದರೆ ನನ್ನ ಈ ಯೂಟ್ಯೂಬ್ನಿಂದ ನಾನು ಟೋಟಲಾಗಿ ಎಷ್ಟು ಅರ್ನ್ ಮಾಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಪ್ರತಿಯೊಬ್ಬರಿಗೆ ಅನಿಸ್ತಿರೋ ಪ್ರತಿಯೊಬ್ಬ ಕನ್ನಡ ಟೆಕ್ ಎಡಿಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ತುಂಬ ಇದು ಗೊತ್ತಿರಲೇಬೇಕು. ಯಾಕಂದರೆ ನಾನು ಅರ್ನಿಂಗ್ ಮಾಡ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ನನ್ನ ಸಬ್ಸ್ಕ್ರೈಬರ್ಸ್ ಅವ್ರಿಗೆಲ್ಲರಿಗೂ ಇದು ಆಗಲೇಬೇಕು. ಈ ಬಡವನ ಯೂಟ್ಯೂಬ್ ಚಾನಲ್ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್ ನೀವು ಅಂತಿರ್ಬೋದು, ಬ್ರದರ್ ನೀವು ಬಡ ಅಂತಾರೆ ಯಾಕೆ ಬ್ರದರ್ ಅಂತ. ನಾನು ನಿಮಗೆ ಮೊದಲನೇ ಹೇಳ್ಬಿಡ್ತೀನಿ, ನಾನು ಸ್ಟಾರ್ಟಿಂಗಿಂದನೇ ಬಂದಿದ್ದೀನಿ. ಹೇಳ್ಬೇಕಾದ್ರೆ ನಂಗೆ ಸಪೋರ್ಟ್ ಮಾಡಿದರೆ ಎಲ್ಲ ನೀವೇ. ಈ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳೋದು. ಈ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೆ ಟೋಟಲ್ ಆಗಿ ನಾನು ಯೂಟ್ಯೂಬ್ನಿಂದ ಎಷ್ಟು ಅರ್ನಿಂಗ್ ಮಾಡಿದ್ದೀನಿ ಅಂದರೆ ಎಷ್ಟು ದುಡ್ಡು ಮಾಡಿದ್ದೀನಿ ಅಂತ ನಾನು ಈ ಒಂದು ಲೈವ್ ಪ್ರೊಫೈಲ್ ನಾನು ನಿಮಗೆ ಲೈವ್ ಆಗಿ ತೋರಿಸ್ಬಿಡ್ತೀನಿ. ಪ್ರತಿಯೊಬ್ಬ ಕನ್ನಡ ಟೆಕ್ ಎಡಿಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾವುದೇ ಒಂದು ಮುಚ್ಚುಮರೆ ಮಾಡಲ್ಲ. ಮುಚ್ಚುಮರೆ ಮಾಡೋ ಅಂಥದ್ದು ಏನೂ ಇಲ್ಲ. ಯಾಕಂದ್ರೆ ಮುಚ್ಚುಮರೆ ಮಾಡಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಮುಚ್ಚುಮರೆ ಮಾಡೋದು ಏನಿದೆ ಅದರಲ್ಲಿ. ನನಗೆ ಅರ್ನಿಂಗ್ ಬರೋದೇ ನನ್ನ ಸಬ್ಸ್ಕ್ರೈಬರ್ಸ್ನಿಂದ. ಅವ್ರಿಗೆ ಗೊತ್ತಿರಲಿಲ್ಲ, ಅವ್ರಿಗೆ ಮುಚ್ಚುಮರೆ ಮಾಡೋದು ಏನಿದೆ ಎಲ್ಲ ಅವ್ರಿಗೆ ಹೇಳ್ಬೇಕು. ಯಾಕಂದ್ರೆ ಮೇನ್ ಇಂಪಾರ್ಟೆಂಟ್ ಅವ್ರು ಬಿಟ್ಟು ಯಾರಿಗೆ ಹೇಳೋದು, ನನ್ನ ಸಬ್ಸ್ಕ್ರೈಬರ್ಸ್ಗೆ ಹೇಳ್ಬೇಕು. ಅದರಲ್ಲಿ ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಯಾಕಂದರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನಾನು ನಿಮಗೆ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವುದೋ ಒಂದು ನಾನು ಏನೇ ಪ್ರಾಬ್ಲಮ್ ಇದ್ರು ಏನಾದ್ರೂ ನಾನು ನಿಮಗೆ ಲೈವಲ್ಲಿ ಹೇಳಿದ್ದೀನಿ. ಪ್ರಾಬ್ಲಮ್ ಯಾವುದೋ ಒಂದು ಮುಚ್ಚುಮರೆ ಮಾಡೋದಿಲ್ಲ. ಅದರಲ್ಲಿ ಈ ಒಂದು ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಅದರಲ್ಲಿ ನ್ಯೂ ಯೂಟ್ಯೂಬರ್ಸ್ ಯಾಕಪ್ಪ ಅಂದರೆ ಹೇಳ್ಬೇಕಾದ್ರೆ ನೋಡುವಂಥ ನ್ಯೂ ಯೂಟ್ಯೂಬರ್ಸ್ಗೆ ಏನು ಅನಿಸುತ್ತೆ, ಅವರು ಕೂಡ ಈ ಒಂದು ವಿಡಿಯೋ ನೋಡಿ ಏನಂತಾರೆ, ಅವರು ಕೂಡ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಈ ಒಂದು ವಿಡಿಯೋದಿಂದ. ಯಾಕಂದರೆ ಇವರು ಯೂಟ್ಯೂಬ್ನಿಂದ ಇಷ್ಟು ಅರ್ನಿಂಗ್ ಮಾಡ್ತಾರೆ ಲಕ್ಷ ಅಂದರೆ ನಾನು ಹೇಳ್ಬೋದು, ಇವರು ಟೋಟಲ್ ಅರ್ನಿಂಗ್ ಅಂದ ತಕ್ಷಣ ಲಕ್ಷ ನನಗೇನು ಬರಲ್ಲ, ಒಂದು ಕೋಟಿವರೆಗೆ ಬರಲ್ಲ. ಕೋಟಿವರೆಗೆ ನಾನು ಅರ್ನಿಂಗ್ ಏನು ಮಾಡಿಲ್ಲ. ಮೊದಲನೇ ಹೇಳ್ಬಿಡ್ತೀನಿ, ನಾನು ನಿಮಗೆ ಅದು ಎಷ್ಟು ಅರ್ನ್ ಮಾಡಿದ್ದೀನಿ ಹೇಳ್ತೀನಿ. ಈ ಟೋಟಲಾಗಿ ನಾನು ಲೈಫ್ ಟೈಮ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಜರ್ನಿ ಅಂದರೆ ಯಾವಾಗಂದ್ರೆ ಹೇಳ್ಬೇಕಾದ್ರೆ ನೋಡ್ಕೊಳ್ಬೋದು. ನವಂಬರ್ 3, 2020 ನನ್ನೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೆ. ನನ್ನೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗಿದೆ. ಯಾವಾಗ ಅಂದ್ರೆ ಹೇಳ್ಬೇಕಾದ್ರೆ ನಿಮ್ಗೆ ನೋಡ್ಕೊಂಡು ಅರ್ನಿಂಗ್ ಮಾಡ್ಬೇಕಾರೆ ಹಂಗಲ್ಲ 1000 ಸಬ್ಸ್ಕ್ರೈಬ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು. ನನ್ನೊಂದು ಯೂಟ್ಯೂಬ್ ಚಾನಲ್ 1 ವರ್ಷದಲ್ಲಿ ಎಷ್ಟು ಕಂಪ್ಲೀಟ್ ಆಗಿದೆ ಅಂದರೆ ಹೇಳ್ಬೇಕಾರೆ ನೋಡ್ಕೊಳ್ಬೋದು. 12 ಆಗಸ್ಟ್ 2021 ನನ್ನೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗಿದೆ. ಅಲ್ಲಿಂದ ಆಗಸ್ಟ್ 12ರಿಂದ ಇಲ್ಲಿವರೆಗೆ ನೋಡ್ಕೊಳ್ಬೋದು. ಇಲ್ಲಿವರೆಗೆ ನನ್ನೊಂದು ಯೂಟ್ಯೂಬ್ ಚಾನಲ್ ಎಷ್ಟು ಅರ್ನ್ ಮಾಡಿದೆ, ಎಷ್ಟು ದುಡ್ಡು ಮಾಡಿದ್ದೀನಿ, 1 ಕೋಟಿ ಮಾಡಿದ್ದೀನಿ. ಕೋಟಿ ಏನು ಮಾಡಿಲ್ಲ. ನಾನು ನಿಮಗೆ ಲೈವಲ್ಲಿ ತೋರಿಸ್ತೀನಿ, ಲೈವ್ ಪ್ರೂಫಾಗಿ ತೋರಿಸ್ತೀನಿ. ಆ ಥರ ನ್ಯೂ ಯೂಟ್ಯೂಬರ್ಸ್ ಯಾರೆಲ್ಲ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಕನ್ನಡ ಟೆಕ್ ಎಡಿಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೆ ಹತ್ತಿರ ಈ ಒಂದು ತುಂಬ ಯೂಸ್ಫುಲ್ ಆಗುತ್ತೆ. ನಿಮ್ಗೆ ಗೊತ್ತೇ ಇರಲೇಬೇಕು. ಪ್ರತಿಯೊಬ್ಬರು ಕೂಡ ಮೋಟಿವೇಶನ್ ಆಗುತ್ತೆ. ಅದರಲ್ಲಿ ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೆ ಗೊತ್ತಾಗಲೇಬೇಕು ಈ ರೀತಿ ಯೂಟ್ಯೂಬಲ್ಲಿ ಅರ್ನಿಂಗ್ ಬರುತ್ತೆ, ನಾವು ಕೂಡ ವಿಡಿಯೋ ಮಾಡಬೇಕು ಅಂತ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡಿ. ಈ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್ ಟೋಟಲ್ ಅರ್ನಿಂಗ್ ಎಷ್ಟಿದೆ ಬೇಗ ನೋಡೋಣ ಅಂತ ಇವತ್ತು ನಾವು ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಪ್ಲೀಸ್ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗಬೇಕಲ್ಲ ಫ್ರೆಂಡ್, ಟಣ್ಣದ ಕ್ಲಿಕ್ ಮಾಡಿ. ಸದ್ಯದಲ್ಲಿ 100K ಸಬ್ಸ್ಕ್ರೈಬರ್ಸ್ ರೀಚ್ ಆಗಬೇಕು. ಬೇಗ ರೀಚ್ ಮಾಡುತ್ತೆ. ಇವತ್ತು ಸ್ಟಾರ್ಟ್ನ ಬನ್ನಿ. ಮೊದಲನೇ ಹೇಳ್ಬಿಡ್ತೀನಿ, ಈ ಕನ್ನಡ ಟೆಕ್ ಎಡಿಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೆ ನನ್ನೊಂದು ಟೋಟಲ್ ಅರ್ನಿಂಗ್ ಹೇಳೋಕ್ಕಿಂತ ಮುಂಚೆ ಒಂದು ಚಿಕ್ಕದೇ ಒಂದು ಸ್ಟೋರಿ ಹೇಳ್ಬಿಡ್ತೀನಿ. ಏನಪ್ಪ ಸ್ಟೋರಿ ಅಂತ ಹೇಳ್ಬೇಕಾರೆ ನೋಡ್ಕೊಳ್ಬೋದು. ನಾನು ನಿಮಗೆ ಮೊದಲನೇ ಹೇಳ್ಬಿಡ್ತೀನಿ, ಪ್ರತಿಯೊಂದು ಹುಡುಕಲ್ಲ ಬಡವನ ಅಂತ ಬಂದಿದ್ದೀನಿ. ಯಾಕಂದ್ರೆ ನಾನು ಹೇಳ್ಬೇಕಾದ್ರೆ ಸ್ಟಾರ್ಟಿಂಗ್ ಡೇಸಲ್ಲಿ ಒಂದು ವಿಡಿಯೋ ಮಾಡೋದಕ್ಕೆ ನನ್ನ ಹತ್ರ ಏನೂ ಇದ್ದಿರಲಿಲ್ಲ. ಯಾಕಂದ್ರೆ ನನಗೆ ಯಾವ ರೀತಿ ಇತ್ತು ಅದಕ್ಕೋಸ್ಕರ ನಾನು ಬಡವಂತನೇ ಹೇಳ್ತೀನಿ. ಬಡವ ಅಂತಾರೆ ಅಂದ ತಕ್ಷಣ ಏನು ಆ ರೀತಿ ಏನಿಲ್ಲ. ಅಂದರೆ ಬಡವನ ಅಂದರೆ ನಾನು ಏನಂದರೆ ನಾನು ನಿಮಗೆ ಹೇಳಿದ್ದೀನಿ, ಯಾವುದೋ ಒಂದು ಮುಚ್ಚುಮರೆ ಮಾಡಿಲ್ಲ. ಸರಿಯಾಗಿ ನಾನು ನಿಮಗೆಲ್ಲ ಹೇಳಿದ್ದೀನಿ. ಯಾಕಂದರೆ ನಾನು ಮುಚ್ಚುಮರೆ ಮಾಡೋದು ಅಂಥದ್ದು ಏನೂ ಇಲ್ಲ. ಯಾಕಂದರೆ ನಾನು ಬಡವ ಅಂದ ತಕ್ಷಣ ನನ್ನ ಹತ್ರ ಏನಿದೆ ನನ್ನ ಕೈಲಿ ಎಷ್ಟು ಸಾಯುತ್ತೋ ಅಷ್ಟು ನಾನು ನಿಮಗೆ ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀನಿ ನನ್ನೊಂದು ಯೂಟ್ಯೂಬ್ ಚಾನಲಲ್ಲಿ. ಮೇನ್ ಪಾಯಿಂಟ್ ಹೇಳ್ಬೇಕಾರೆ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ಯೂಟ್ಯೂಬ್ನಲ್ಲಿ ನೀವು ಎಷ್ಟು ಈ ಯೂಟ್ಯೂಬ್ನಲ್ಲಿ ಎಷ್ಟು ಕಷ್ಟಪಟ್ಟು ನೀವು ಮಾಡ್ತೀರ ವೀಡಿಯೋ, ಅಷ್ಟು ನೀವು ಮುಂದೆ ಹೋಗ್ತೀರಾ, ಅಷ್ಟು ರೀಚ್ ಆಗ್ತೀರಾ. ಈಗ ನಾನು ಏನು ಯೂಟ್ಯೂಬ್ನಲ್ಲಿ ಪೇಮೆಂಟ್ ತೊಗೋತಾನೆ, ಇದು ಡಬಲ್ ಪೇಮೆಂಟ್ ತೊಗೋತೀರಾ ನೀವು. ಹೇಳ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ನೀವು ಕೂಡ ಯೂಟ್ಯೂಬರ್ಸ್ ಆಗಬೇಕು. ನೀವು ಕೂಡ ಒಬ್ಬ ಯೂಟ್ಯೂಬ್ ಆಗಿ ನಿಲ್ಲಬೇಕು. ನೀವು ಕೂಡ ಈ ರೀತಿ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಫ್ಯಾಮಿಲಿ ಮೆಂಬರ್ಸ್ ಪಡಿಬೇಕಪ್ಪ. ಮೇನ್ ಇಂಪಾರ್ಟೆಂಟ್ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು. ತುಂಬ ಜನ ಏನು ಮಾಡ್ತಾರೆ, ವಿಡಿಯೋ ಅಪ್ಲೋಡ್ ಮಾಡಿ ನಿಲ್ಲಿಸ್ತಿದ್ದಾರೆ. ಯಾಕಂದ್ರೆ ವ್ಯೂಸ್ ಬರ್ತಾರೆ, ಅದನ್ನ ಬರ್ತಾರೆ. ಎಲ್ಲರದು ಇದೆ ಪ್ರಾಬ್ಲಮ್. ವ್ಯೂಸ್ ಬರೋದಕ್ಕೆ ನಾವೇನು ದೊಡ್ಡ ಸೆಲೆಬ್ರಿಟಿ ಇಲ್ಲ. 10-20 ವ್ಯೂಸ್ ಬರ್ತಲ್ಲ, ಅದರಲ್ಲಿ ಖುಷಿ ಪಡಿ ಅಷ್ಟೇ ಸಾಕು. ನಮಗೆ 10-20 ವ್ಯೂಸ್ ಸಾಕು. ಅದ್ರ ಮುಂದೆ ಜಾಸ್ತಿ ಬರುತ್ತೆ, ಆಟೋಮೆಟಿಕ್ ಬರುತ್ತೆ. ಅದ್ರ ಬಟ್ ಸ್ವಲ್ಪ ವೇಟ್ ಮಾಡಿ. ಎಲ್ಲರಿಗೂ ಹೇಳೋದು ಇಷ್ಟೇ, ನೀವು ಎಷ್ಟು ಕಷ್ಟಪಡ್ತಾರ ಅಷ್ಟು ನಿಮಗೆ ಮುಂದೆ ಹೋಗುತ್ತೆ, ಅಷ್ಟು ನೀವು ಅರ್ನಿಂಗ್ ಮಾಡ್ತಾರೆ. ಮೇನ್ ಇಂಪಾರ್ಟೆಂಟ್ ನಾನು ದುಡ್ಡೇ ಮಾಡಬೇಕಂತ ಯಾವುದೇ ಕಾರಣಕ್ಕೂ ಯೂಟ್ಯೂಬಲ್ಲಿ ಬರಕ್ಕೆ ಹೋಗ್ಬಿಡಿ.
ನನ್ನ ಒಂದು ಟ್ಯಾಲೆಂಟ್ ನನ್ನ ಸಬ್ಸ್ಕ್ರೈಬರ್ಸ್ ಶೇರ್ ಮಾಡಬೇಕು, ನನ್ನ ಟ್ಯಾಲೆಂಟ್ ಅವ್ರಿಗೆ ಇಷ್ಟ ಆಗಬೇಕು, ನನ್ನಿಂದ ಇನ್ನೊಬ್ರಿಗೆ ಯೂಸ್ಫುಲ್ ಆಗಬೇಕು ಅಂತ ನೀವು ಬನ್ನಿ. ಆಟೋಮೆಟಿಕ್ ನಿಮಗೆ ದುಡ್ಡು ಸಿಗುತ್ತೆ, ಎಲ್ಲ ಸಿಗುತ್ತೆ, ಜನರ ಪ್ರೀತಿ ಸಿಗುತ್ತೆ. ಮೇನ್ ಇಂಪಾರ್ಟೆಂಟ್. ಯಾಕಂದ್ರೆ ಪ್ರೀತಿ ಅನ್ನೋದು ತುಂಬ ಇದು. ಎಲ್ಲಿ ಹೋದರೂ ಕೂಡ ಸ್ವಲ್ಪ ನಾನು ನೋಡಿ ಅಂದರೆ ತುಂಬ ಜನ ಮಾತಾಡ್ತಾರಲ್ಲ, ಅದು ನಮಗೆ ಸಾಕು, ಎಷ್ಟೋ ಖುಷಿ ಆಗುತ್ತೆ. ಅದರಲ್ಲಿ ಆ ಒಂದು ಏನು ರೀತಿ ಏನಿಲ್ಲ ಅಂದರೆ ನಮ್ಗೆ ನೋಡಿದ ತಕ್ಷಣ ಮಾತಾಡ್ತಾರಲ್ಲ, ಅದೊಂದು ಖುಷಿ, ತುಂಬ ಖುಷಿ ಆಗುತ್ತೆ. ಅದೊಂದು ಫೀಲ್ಡ್ ತುಂಬ ಬೇರೆನೇ. ಆ ಒಂದು ಟೈಮ್ ನೀವು ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ನೀವು ಮಾತಾಡಿದಾಗ ಯಾವ ರೀತಿ ಅನಿಸುತ್ತೆ, ಖುಷಿನೇ ಅನಿಸುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನೀವು ಯೂಟ್ಯೂಬಲ್ಲಿ ನಾನು ದುಡ್ಡೇ ಮಾಡ್ಬೇಕಂತ ಯಾರು ಕೂಡ ಬರಕ್ಕೆ ಹೋಗ್ಬೇಡಿ. ನಿಮ್ಮೊಂದು ಯೂಟ್ಯೂಬ್ನಲ್ಲಿ ನೀವು ಟ್ಯಾಲೆಂಟ್ ಶೇರ್ ಮಾಡಿ, ನಿಮ್ಮ ದುಡ್ಡು ಆಟೋಮೆಟಿಕ್ ಬರುತ್ತೆ. ಈಗ ಬನ್ನಿ, ನನ್ನೊಂದು ಯೂಟ್ಯೂಬ್ ತುಂಬ ಜನ ವೇಟ್ ಮಾಡ್ತಿರ್ತಾರೆ, ಬ್ರದರ್ ನಿಮ್ಮೊಂದು ಯೂಟ್ಯೂಬ್ ಅರ್ನಿಂಗ್ ಟೋಟಲ್ ಎಷ್ಟಾಗಿದೆ ಹೇಳಿ, 1 ಕೋಟಿ ಆಗಿದೆ. ಮೊದಲೇ ಹೇಳ್ಬಿಡ್ತೀನಿ, ನಾನು 1 ಕೋಟಿ ಇಲ್ಲ, ನಿಮಗೆ ಲೈವ್ ಪ್ರಿಪೇರ್ ಹೇಳ್ಬಿಡ್ತೀನಿ, ಯಾವುದೋ ಒಂದು ಮುಚ್ಚುಮರೆ ಇಲ್ಲ. ನಿಮ್ಗೆ ಗೊತ್ತಿದೆ ಕನ್ನಡ ಟೆಕ್ ಸ್ಪ್ಯಾಮ್ ಮೆಂಬರ್ಸ್ ಏನು ಮುಚ್ಚುಮರೆ ಮಾಡಲ್ಲ, ಎಲ್ಲ ಲೈವಲ್ಲಿ ಹೇಳ್ಬಿಡ್ತೀನಿ. ಬಂದ್ಬಿಟ್ಟು ಮೊದಲನೇ ನನ್ನ ಟೋಟಲ್ ಅರ್ನಿಂಗ್ ಬಂದ್ಬಿಟ್ಟು ನೋಡ್ಕೊಳ್ಳಿ, ಸೈಡ್ಗೆ ಸ್ಕ್ರೀನ್ಶಾಟ್ ನೋಡ್ಕೊಳ್ಳಿ. ಟೋಟಲ್ ಲೈಫ್ ಟೈಮ್ ಅರ್ನಿಂಗ್ ನನ್ನ ಒಂದು ಡಾಲರ್ ಎಷ್ಟಿದೆ, $1124. ಹೋಗಿ ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ, ಇಂಡಿಯನ್ US ಡಾಲರ್ ಅಂತ ಸರ್ಚ್ ಮಾಡಿದಾಗ ಬರುತ್ತೆ, ಅಲ್ಲಿ ನೋಡ್ಕೊಳ್ಳೋದು ಎಷ್ಟಾಗುತ್ತೆ. ನಾನು ಹಾಕ್ತೀನಿ ನೋಡಿ ಎಷ್ಟಾಗಿದೆ, 1,40,733 ರೂಪೀಸ್ ಅಮೌಂಟ್ ಇದೆ. ಸೈಡ್ಗೆ ಸ್ಕ್ರೀನ್ಶಾಟ್ ಎಷ್ಟಿದೆ ನೋಡಿ, ಅಲ್ಲಿ ಹಾಕಿದ್ದೀನಿ. ಯಾವುದೊಂದು ಮುಚ್ಚುಮರೆಲ್ಲ, ಇದು ಲೈಫ್ ಟೈಮ್ ನಂದು. ಇಲ್ಲಿವರೆಗೆ ನಾನು ಅರ್ನಿಂಗ್ ಮಾಡಿದ್ದೀನಿ. ನಾನೊಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಅಂದರೆ ನವಂಬರ್ನಿಂದ, ಅಂದರೆ ನಾನೊಂದು ಯಾವಾಗ ಮೌಂಟೇಶನ್ ಆಗಿದೆ ಅಂದರೆ ಹೇಳ್ಬೇಕು ಆಗಸ್ಟ್ 12, 2021 ನಾನೊಂದು ಮೌಂಟೇಶನ್ ಆಗಿದೆ. ಆ ಆಗಸ್ಟ್ನಿಂದ ನನ್ನೊಂದು ಯೂಟ್ಯೂಬ್ ಜರ್ನಿಯಲ್ಲಿ ನಾನು ಯೂಟ್ಯೂಬ್ ಇಲ್ಲಿವರೆಗೆ ಬಂದಿದ್ದೀನಿ. ಇಷ್ಟು ಜರ್ನಿಯಲ್ಲಿ ನಾನು ಲೈಫ್ ಟೈಮ್ ನನ್ನೊಂದು ಯೂಟ್ಯೂಬ್ನಲ್ಲಿ ಎಷ್ಟು ಅರ್ನ್ ಮಾಡಿದೆ ಅಂದರೆ, ಯೂಟ್ಯೂಬ್ನ ಎಷ್ಟು ದುಡ್ಡು ಮಾಡಿದೆ ಅಂದರೆ ನೋಡ್ಕೊಂಡು 1,40,000 ಮೇಲೆಗಡೆ ಮಾಡಿದ್ದೀನಿ. ಇದಕ್ಕೆಲ್ಲ ಮೇನ್ ಇಂಪಾರ್ಟೆಂಟ್ ನನ್ನ ಸಬ್ಸ್ಕ್ರೈಬರ್ಸ್, ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಸದ್ಯದಲ್ಲಿ ಹಂಗೆ ಒಂದು ಶರ್ಟ್ ತಗೊಟ್ಟು ಕೆಪಾಸಿಟಿ ಇದ್ದಿರ್ಕಿಲ್ಲ ನನಗೆ, ಆ ರೀತಿ ಇತ್ತು ಒಂದು ವಿಡಿಯೋ ಮಾಡೋದಕ್ಕೆ. ಅದ್ರ ಬಟ್ ಈಗ ನನಗೆ ಎಲ್ಲ ಸಪೋರ್ಟ್ ಮಾಡಿ ನನ್ನ ಫ್ಯಾಮಿಲಿ ಮೆಂಬರ್ಸ್, ಮೊದಲನೇ ಕನ್ನಡ ಟೇಕರ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಅರ್ನ್ ಆಗ್ತಾಯಿದೆ, ಇಷ್ಟು ಇದ್ರ ಡಬಲ್ ಅರ್ನ್ ನೀವು ಮಾಡಬೇಕು. ನೀವು ಇದ್ರ ಡಬಲ್ ಅರ್ನ್ ಮಾಡ್ಬೇಕು. ಏನು ಮಾಡಬೇಕು, ನೀವು ಮಾಡುವಂಥ ಪ್ರಯತ್ನ ಯಾವುದೇ ಕಾರಣಕ್ಕೂ ಬಿಡಾಕೋಬೇಡಿ. ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ, ರೀಚ್ ಆಗುತ್ತೆ. ನಾನು ನನ್ನ ಕೈಲಿ ಎಷ್ಟು ಸಾಧ್ಯ ನಿಮ್ಗೆ ಎಲ್ಲರಿಗೂ ಸಪೋರ್ಟ್ ಮಾಡ್ತೀನಿ. ಕನ್ನಡ ಟೇಕರ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಸಪೋರ್ಟ್ ಮಾಡ್ತೀನಿ. ನನ್ನ ಕೈಲಿ ಎಷ್ಟು ಸಾಧ್ಯ ಅಷ್ಟು ಸಪೋರ್ಟ್ ಮಾಡ್ತೀನಿ. ಯಾರು ಕೂಡ ಬೇಜಾರು ಹಾಕೋಬೇಡಿ. ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ. ಡೈಲಿ ನಿಮ್ಮ ಮೇನ್ ಪಾಯಿಂಟ್ ಟಾರ್ಗೆಟ್ ಏನು, ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ ನಾನು ಕೂಡ ರೀಚ್ ಆಗಬೇಕು, ನಾನು ಕೂಡ ಅರ್ನಿಂಗ್ ಯೂಟ್ಯೂಬಲ್ಲಿ ನಾನು ಕೂಡ ಒಬ್ಬ ಯೂಟ್ಯೂಬರ್ಸ್ ಆಗಬೇಕು, ನನ್ನ ಟ್ಯಾಲೆಂಟ್ ಶೇರ್ ಆಗಬೇಕು. ಇದು ಈ ರೀತಿ ಮಾಡಿ ಈ ಕನ್ನಡ ಟೇಕರ್ಸ್ ಯೂಟ್ಯೂಬ್ ಚಾನಲ್ ಏನು ಈ ನಾನು ಅಷ್ಟೇ ಬೆಳೆದಲ್ಲ, ನನ್ನ ಜೊತೆ ಸಬ್ಸ್ಕ್ರೈಬರ್ಸ್ ಬೆಳಬೇಕು. ಮತ್ತು ಅದ್ರ ಜೊತೆಗೆ ನಾನು ನೋಡ್ಕೋಬೋದು ಟೋಟಲ್ ಅರ್ನಿಂಗು. ಇಷ್ಟು ಅರ್ನಿಂಗ್ ಆಗ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾದ್ರೆ ನಾನು ಕೂಡ ಕಷ್ಟಪಟ್ಟಿದ್ದೀನಿ. ಇಲ್ಲಿ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ನಿಮ್ಗೆ ಗೊತ್ತು. ನೀವು ನೋಡಿದ್ರೆ ನನ್ನೊಂದು ವಿಡಿಯೋ ಮನೆ ಮನೆ ಸೋರೋದು ಕೂಡ ವಿಡಿಯೋ ಮಾಡಿದ್ದೀನಿ. ಅಷ್ಟು ಕಷ್ಟಪಟ್ಟಿದಾಗ ಇಷ್ಟು ಅರ್ನಿಂಗ್ ಆಗಿದೆ ಯೂಟ್ಯೂಬ್ನಿಂದ. ಮೇನ್ ಇಂಪಾರ್ಟೆಂಟ್ ಕಿಚೆಯಲ್ಲಿ ₹1 ಇರ್ತಿರ್ಕಿಲ್ಲ, ಒಂದು ಮೈಕ್ ತೊಗೊಟ್ಟು ಕೆಪಾಸಿಟಿ ಇರ್ತಿಲ್ಲ. ಅದ್ರ ಒಟ್ಟಿಗೆ ಒಂದು ರೆಡ್ಮಿ ಅಂದರೆ OnePlus Nord 2 ಒಂದು ಮೊಬೈಲ್ ತೊಗೊಂಡು, ಒಂದು ರಿಂಗ್ ಲೈಟ್ ತೊಗೊಂಡು, ಒಂದು ಬ್ಯಾಕ್ಗ್ರೌಂಡ್ ಇದೆ, ಯೂಟ್ಯೂಬ್ ಸೆಟಪ್ ನಾವು ನೋಡ್ಕೊಳ್ಬೋದು. ಇದಕ್ಕೆಲ್ಲ ಮೇನ್ ಇಂಪಾರ್ಟೆಂಟ್ ನನ್ನ ಸಬ್ಸ್ಕ್ರೈಬರ್ಸ್ ಅವರೆಲ್ಲರಿಗೆ ಇನ್ನೊಂದು ಜಸ್ಟ್ ನಾನು ನಿಮಗೆ ಈ ಒಂದು ಹಿಡಿದ್ರೆ ಈ ಬಡವಣ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್ ಟೋಟಲ್ ಅರ್ನಿಂಗ್ ನಾನು ನಿಮಗೆ ಹೇಳಿದ್ದೀನಿ, ಲೈವಲ್ಲಿ ತೋರಿಸಿದ್ದೀನಿ, ಯಾವುದೊಂದು ಮುಚ್ಚುಮರೆ ಮಾಡಿಲ್ಲ. ಅದ್ರ ಜೊತೆ ಈ ಒಂದು ನಿಮಗೆ ತುಂಬ ಇಷ್ಟವಾಯಿತು ಅಂದರೆ ಅದ್ರ ಜೊತೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಸೇರ್ ಮಾಡಿ, ಅವರು ಕೂಡ ಸ್ವಲ್ಪ ಮೋಟಿವೇಶನ್ ಸಿಗಲಿ. ಅದ್ರ ಜೊತೆ ಈ ಒಂದು ವಿಡಿಯೋ ಇಷ್ಟ ಒಂದು ಲೈಕ್ ಮಾಡ್ಕೊಳ್ಳಿ. ಅದ್ರ ಜೊತೆ ಈ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸ ನೋಡ್ತಾರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ. ಈ ಒಂದು ವಿಡಿಯೋದಲ್ಲಿ ನಾನು ಈ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್ ಟೋಟಲ್ ಅರ್ನಿಂಗ್ ಎಷ್ಟಾಗಿದೆ ಅಂತ ಈ ಒಂದು ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಇವತ್ತು ಮುಗಿಸೋದು ಮುಂಚೆ ಪ್ರತಿಯೊಬ್ಬ ಕನ್ನಡ ಟೆಕ್ ರೇಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೆ ಜೈನಂದ ಮಾತ್ರ ಮತ್ತೆ ಸಿಗ್ತೀನಿ ಎಲ್ಲರಿಗೆ. ಬಾಯ್.